ರೇಣುಕಾಂಬ ದೇವಿ ಜ್ಯೋತಿಷಾಲಯ, ಪಂಡಿತ್ ಎನ್ಎಸ್ ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಮಸ್ಕಾರ, ನೀವು ನೋಡ್ತಿದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಾನವ ಹಕ್ಕುಗಳ ಆಯೋಗದಿಂದ ಪರಿಶೀಲನೆ, ದೂರುಗಳ ಕುರಿತಾಗಿ ಮಾಹಿತಿ ನೀಡುವಲ್ಲಿ ಇಲಾಖೆಗಳ ವಿಳಂಬ, ಶ್ಯಾಮ್ ಭಟ್ ಅಸಮಾಧಾನ. ನಗರದಲ್ಲಿ ಪೆಟ್ರೋಲ್ ಕೊರತೆ ವದಂತಿ, ಬಂಕ್ಗಳ ಮುಂದೆ ನುಗ್ಗಲು, ಕೆಲ ಪೆಟ್ರೋಲ್ ಬಂಕ್ ಬಂದ್ ಪರದಾಟ. ರಿವರ್ಸ್ ಬ್ಯಾಂಕ್ ನಿರ್ದೇಶನ ಉಲ್ಲಂಘನೆ, 4 ಜನ ಆರ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಅರವಗೊಳಿಸಲಿ ಜಿಪಿ ಬಸವರಾಜ್ ನಾಯಕ್. 27ರಂದು ಸೂರ್ಯವಂಶ ಕ್ಷತ್ರಿಯ ಕಾಟಿಕ್ ಸಮಾಜದಿಂದ ಶ್ರೀರಾಮನವಮಿ ಅಂಗವಾಗಿ ಶೋಭಾಯಾತ್ರೆ ಶಿವಶಂಕರ್ ನಿಜಾಮಕರಿ. ವಿಶ್ವಕರ್ಮ ಸಮಾಜವನ್ನು ಇಷ್ಟಿಗೆ ಸೇರಿಸಲು ಆಗ್ರಹಿಸಿ ಪಂಜಿನ ಮೆರವಣಿಗೆ. ಸಾಕಾಲಕ್ಕೆ ಸಂಬಂಧಿಸಿದ ಇಲಾಖೆಗಳು ವರದಿ ನೀಡದೇ ಇರುವ ಕುರಿತಂತೆ ಮಾನವ ಹಕ್ಕುಗಳ ಆಯೋಗದ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿತು. ನಗರದ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಟಿ ಶ್ಯಾಮ ಭಟ್ ಹಾಗೂ ಸದಸ್ಯ ಎಸ್ಕೆ ವಂಟಿಕೋಡಿ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಬಾಕಿ ಇರುವ ಹಲವು ಪ್ರಕರಣಗಳ ವಿಲೇವಾರಿ ನಡೆಸಲಾಯಿತು. ಸಭೆಯಲ್ಲಿ ಹಲವು ಪತ್ರಿಕೆಗಳಲ್ಲಿ ಪ್ರಕಟವಾದ ಸುದ್ದಿಗಳನ್ನು ಆಧರಿಸಿ ಆಯೋಗದಿಂದ ದಾಖಲಿಸಿಕೊಂಡ ಸ್ವಯಂ ಪ್ರೇರಿತ ಪ್ರಕರಣಗಳ ಕುರಿತು ಅಧಿಕಾರಿಗಳಿಗೆ ಮಾಹಿತಿ ಪಡೆದುಕೊಳ್ಳಲಾಯಿತು. ಹಲವು ಪ್ರಕರಣಗಳು 2-3 ವರ್ಷಗಳಿಂದ ಬಾಕಿ ಇದ್ದು ಅವುಗಳ ವರದಿ ಇನ್ನೂ ಕೂಡ ವರದಿ ಸಲ್ಲಿಸಿಲ್ಲ. ಶೀಘ್ರವೇ ಬಾಕಿ ಇರುವ ಪ್ರಕರಣಗಳ ವರದಿಯನ್ನು ಆಯೋಗಕ್ಕೆ ಸಲ್ಲಿಸಬೇಕೆಂದು ಆಯೋಗದ ಅಧ್ಯಕ್ಷರು ಸೂಚಿಸಿದರು. ಅರಕೆರೆ ತಾಲೂಕಿನ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದಲ್ಲಿ 70ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಅಸ್ವಸ್ಥರಾಗಿದ್ದರು. ಈ ಬಗ್ಗೆ ಯಾವ ಕ್ರಮ ಕೈಗೊಳ್ಳದೆ ಎಂದು ಆಯೋಗ ಪ್ರಶ್ನಿಸಿದರು. ವಾರ್ಡ್ ಹಾಗೂ ಅಲ್ಲಿನ ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದ್ದು ವಾರ್ಡ್ನ ಸೇವೆಯಿಂದ ಅಮಾನತು ಮಾಡಲಾಗಿದೆ ಎಂದು ಸಂಬಂಧಪಟ್ಟ ಅಧಿಕಾರಿಗಳು ಮಾಹಿತಿ ನೀಡಿದರು. 2024 ಸೆಪ್ಟೆಂಬರ್ 5ರಂದು ರಸ್ತೆ ಗುಂಡಿಯ ಕಾರಣ ರಾಯಚೂರು ಸಿಂಧನೂರು ರಸ್ತೆಯಲ್ಲಿ ಭೀಕರ ಅಪಘಾತವಾಗಿ ಮಕ್ಕಳು ಸಾವನ್ನಪ್ಪಿದ್ದರು. ಈ ಬಗ್ಗೆ ಯಾವ ಕ್ರಮವಾಗಿದೆ ಎಂದು ಆಯೋಗ ಮಾಹಿತಿ ಕೇಳಿದ್ದು ಪಿಡಬ್ಲ್ಯೂಡಿ ಇಲಾಖೆಯಿಂದ 2022ರಲ್ಲಿ ರಸ್ತೆ ಕೆಕೆಆರ್ಡಿಎಲ್ಗೆ ವರ್ಗಾವಣೆ ಮಾಡಲಾಗಿತ್ತು. ಈ ಅಪಘಾತ ರಸ್ತೆ ಕಾರಣದಿಂದಲ್ಲ, ಚಾಲಕನ ನಿರ್ಲಕ್ಷ್ಯದಿಂದ ಆಗಿದೆ ಎಂದು ಅಧಿಕಾರಿಗಳು ಉತ್ತರಿಸಿದರು. ಸಾಕಷ್ಟು ಪ್ರಕರಣಗಳು ಆರೋಗ್ಯ ಇಲಾಖೆಯದ್ದೇ ಆಗಿದ್ದು 2024ರಿಂದ ಬಾಕಿ ಇವೆ. ಆದ್ದರಿಂದ ಕೂಡಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಪ್ರಕರಣಗಳಿಗೆ ಸಂಬಂಧಿಸಿದ ಕುರಿತು ಯಾವ ಕ್ರಮವಾಗಿದೆ ಎಂದು ವರದಿ ನೀಡಬೇಕು. ಬಾಣಂತಿಯರ ಹಾಗೂ ಶಿಶು ಮರಗಳು ಆರೋಗ್ಯ ಕೇಂದ್ರಗಳಲ್ಲಿ ವಿದ್ಯುತ್ ಸಮಸ್ಯೆಯಾಗಿ ಕತ್ತಲೆಯಲ್ಲಿ ಹೆರಿಗೆ ಮಾಡಿದ ಬಗ್ಗೆ ಯಾವ ಸಮಸ್ಯೆ ಬಗೆಹರಿಸಿದ ಬಗ್ಗೆ ವರದಿ ಸಲ್ಲಿಸಬೇಕು ಎಂದು ತಿಳಿಸಿದರು. ಮಸ್ಕಿ ತಾಲೂಕಿನ ಗ್ರಾಮವೊಂದರಲ್ಲಿ ಸ್ಮಶಾನವಿಲ್ಲದ ಜನರು ಮನೆ ಅಂಗಳದಲ್ಲಿ ಮೃತದೇಹಗಳನ್ನು ಹೂತು ಹಾಕುತ್ತಿದ್ದು ಸ್ಮಶಾನ ಒದಗಿಸಲಾಗಿದೆ ಎಂಬುದರ ಬಗ್ಗೆ ಮಾಹಿತಿ ನೀಡಿ ಆಯೋಗಕ್ಕೆ ವರದಿ ಸಲ್ಲಿಸಬೇಕು ಎಂದರು. ಓಪೆಕ್ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಓಪೆಕ್ ಆಸ್ಪತ್ರೆಯಲ್ಲಿ ಹಾಜರಾತಿ ಹಾಕಿ ಖಾಸಗಿ ಕ್ಲಿನಿಕ್ ಗಳಿಗೆ ಹೋಗುತ್ತಾರೆ ಎಂದು ದೂರು ಇದ್ದು ಹಾಜರಾತಿಯ ಮಾಹಿತಿ ಹಾಗೂ ದೂರಿಗೆ ವರದಿಯನ್ನು ನೀಡಬೇಕೆಂದು ಓಪೆಕ್ ವಿಶೇಷ ಅಧಿಕಾರಿ ರಮೇಶ್ ಸಾಗರ್ ಅವರಿಗೆ ಸೂಚನೆ ನೀಡಿದರು. ಅದನ್ನು ನೀವು ಕೋರ್ಟಲ್ಲಿ ಹೇಳಿ, ಕೋರ್ಟ್ ತರಿಸ್ಕೊಡ್ತಾರೆ. ಗೊತ್ತಾಯ್ತು, ಬಿಡುದು ಇವರು ಅವರು ಸುಳ್ಳು ಕೊಟ್ಟಾರಂತ ನಿಮ್ಗೆ ಪರವಾಗಿ ಹೇಳೋದು ತಿಳ್ಕೊಳ್ರಿ. ಆಯ್ತಾ? ಇದಕ್ಕೆ ಮುಂದಿನ ಹಾದಿ ಏನಂದ್ರೆ ಕೋರ್ಟಲ್ಲಿ ಪೆಂಡಿಂಗ್ ಇದೆಯಾ, ಅಲ್ಲಿ ಅರ್ಜಿ ಹಾಕಿ ಈ ದಾಖಲೆಗಳನ್ನ ಕೋರ್ಟಿಂದ ಕಾಲ್ಫರ್ ಮಾಡಿಸಿ ಅಲ್ಲಿ ಇವರು ಸುಳ್ಳು ವರದಿ ಕೊಟ್ಟಿದ್ದಾರಂತ ಅವ್ರ ಮೇಲೆ ಆಕ್ಷನ್ ಕೋರ್ಟಿಗೆ ಶಿಫಾರಸು ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಆಮೇಲೆ ಇಲ್ಲಿ ಮರು ತನಿಖೆಗಾಗಿ ಆದೇಶ ಮಾಡುವಂತ ಅಧಿಕಾರ ಕೋರ್ಟಿಗೆ ಇರ್ತದೆ. ಗ್ರೀವಿಯಸ್ ಆಗಿದೆ, ಸಿಂಪಲ್ ಇಂಜಿನಿಯರ್ ಅಂದ ಮೇಲೆ ಸಿಂಪಲ್ ಅಂತ ಹಾಕಿದ್ರೆ ಗ್ರೀವಿಯಸ್ ಅಂತ ಇನ್ನ ಮರು ತನಿಖೆ ಮಾಡಿ ದೋಷಾರೋಪಣ ಪತ್ರ ಹಾಕಿದ್ರೆ ಕೋರ್ಟ್ ಆದೇಶ. ಈಗ ಪ್ರಕರಣ ಕೋರ್ಟಲ್ಲಿ ಇರುವ ಕಾರಣ ನಾವು ಅದನ್ನು ಓಪನ್ ಇಡಕ್ಕಾಗಲ್ಲ, ಕ್ಲೋಸ್ ಮಾಡಬೇಕಾಗತ್ತೆ. ಬಟ್ ಕೋರ್ಟಲ್ಲಿ ಇದೆ ಅಂತ ನೀವು ನಮಗೆ ರಿಪೋರ್ಟ್ ಮಾಡಬೇಕು. ಅದರಲ್ಲೇ ಪೆಂಡಿಂಗ್ ಇದೆ ಅಂತ ಅಲ್ಲಿ ಕ್ರಾಸ್ ಚೆಕ್ ಇದೆ ಅಂತ ನನಗೆ ರಿಪೋರ್ಟ್ ಕೊಟ್ಟರೆ ನಮ್ಮಲ್ಲಿ ಕ್ಲೋಸ್ ಆಗುತ್ತೆ. ಕೋರ್ಟಲ್ಲಿ ಮಾತ್ರ ಬ್ಯಾಟ್ರಿ ಇರುತ್ತೆ, ನೀವು ಕೋರ್ಟಲ್ಲಿ ಹೇಳಿಕೊಡಿ. ಇದೆಲ್ಲ ನೀವು ಕೋರ್ಟ್ ಮೂಲಕ ಬಗೆಹರಿಸಬೇಕು. ಆಲ್ರೆಡಿ ಪೆಂಡಿಂಗ್ ಇದೆ. ಇವ್ರದ್ದು ಏನಿದೆ ಗೊತ್ತಿಲ್ಲ ಸರ್. ಅಲ್ಲಿ ಕೇಳಿದ್ರು 8 ಜೈಲಿಗೆ ಬರಲ್ಲ ಸರ್. ನಂದು ವೈಯಕ್ತಿಕ ಸರ್, ನಂದು ಚಿಕಿತ್ಸೆ ಪಡೆದಂತ ದಾಖಲೆ ತಪ್ಪಿದೆ ಸರ್. ಕೊಡಲಿಲ್ಲ ಅಂದರೆ ಆಮೇಲೆ ಮೇಲ್ಮನೆ ಮಾಡ್ಕೊಂಡು ಆರ್ಡರ್ ಕೊಡ್ಬೋದು ಅಂತ ಹೇಳಿದ್ರು. ಈಗ ಮಾಡಿದ್ದು ಸರ್, ಅದು ಮೇಲ್ಮನೆ ಹೋಗಿದ್ದು ಸರ್, ಅದೇ ರೀತಿ ಕೊಟ್ಟಿದ್ದಾರೆ. 8 ಜೈಲಿಗೆ ಬರಲ್ಲ ಅಂತ ಕೊಟ್ಟರು. ಮೇಲ್ಮನೆಯಲ್ಲಿ ಏನು ಆದೇಶ ಆಗುತ್ತೆ ನೋಡಿ, ಅದರ ಮೇಲೆ ಪುನಃ ಹೈಕೋರ್ಟ್ಗೆ ಹೋಗ್ಬೋದು. ಅಲ್ಲಿಯೇ ಪ್ರಸ್ತುತ ಆದೇಶ ಪಡ್ಕೋಬೋದು, ಕೋರ್ಟಿಂದ ಆದೇಶ ಪಡ್ಕೊಳ್ಳಿ.
ವೈದ್ಯಾಧಿಕಾರಿಗಳನ್ನು ಸತಾಯಿಸಿದ್ರು ಬೇಕಂತ ಕೊಟ್ಟಿದ್ದಾರೆ. ನಿಮ್ಗೆ ಏನಾದ್ರು ಯಾವ್ದಾರ ಸಬ್ಟ್ರಾಕ್ಟ್ ಆಗ್ತಿದ್ರೆ ಕಾಸು ಬಿಟ್ಟು ದಾಖಲೆ ಮಾಡಿದ್ದಾರೆ. ಸರ್ ಇನ್ನೊಂದು ಏನಂದರೆ ಈ ಕಾಣುತ್ತೆ ಸರ್, ಇವ್ರ ಹತ್ರ ನನಗೆ ಅಟೆಂಡೆನ್ಸನ್ನು ಕೂಡ ಕೇಳಿಲ್ಲ ಸರ್. ಸಿಬ್ಬಂದಿ CC ಫುಟೇಜಿನ ಇದೆಯಲ್ಲ ಸರ್, ನಮ್ಮ ಮತ್ತು ನಾವು ಕೇಳಿಲ್ಲ ಸರ್. CC ಫುಟೇಜ್ ಕೂಡ ಯಾವ್ದು ಸಿಬ್ಬಂದಿಗಳ ಹಾಜರಾತಿ ಕೊಡೋದಿಲ್ಲ ಸರ್. ಇಲ್ಲಿ ಅನೇಕ ಬಾರಿ ಫೋನ್ ಮಾಡಿದ್ರು ಸರ್. ಬ್ಲಾಕ್ ಲಿಸ್ಟ್ನಲ್ಲಿ ಸುಮಾರು ದಿನಗಳು ಕಲ್ತ್ರಿ ಸರ್ ಆಫೀಸಿಗೆ ಸರ್. ಅಲ್ಲ, ನೀವು ಯಾವ್ದನ್ನೆಲ್ಲ ಕೊಡ್ಬೋದಾದ ಕೊಡಿ. ಈಗ RT ಅಲ್ಲಿ ಯಾರು ಕೇಳಿದ್ರು ನೀವು ಹಾಜರಾತಿ ಪಾಸ್ ಕೊಡಬೇಕಲ್ಲ. ಹೌದು ಸರ್. ಅಲ್ಲ, ಹೋಟೆಲಲ್ಲಿ ಏನೇ ಕೋರ್ಟಲ್ಲಿ ಡಿಮ್ಯಾಂಡ್ ಮಾಡಿಕೊಳ್ಳಿಕ್ಕೆ ಅದಕ್ಕೆ ಏನು ಡಾಕ್ಯುಮೆಂಟ್ಸ್ ಅದರಲ್ಲಿ ಕಾಪಿ ಕೇಳಿದಾಗ ನೀವು ಕಾಪಿ ಕೊಡಬೇಕು. ಆಯ್ತು ಸರ್. ಅದು ಅಟೆಂಡೆನ್ಸ್ ಇದ್ದು ಅಟೆಂಡೆನ್ಸ್ ಸರ್ಟಿಫಿಕೇಟ್ ಇದ್ದು ಕಾಪಿ ಕೇಳ್ತಾ ಇದ್ದಾರೆ. ಅಟೆಂಡೆನ್ಸ್ ರಿಲೀಸ್ ಮಾಡಿ ಕಾಪಿ ಕೊಡಿ ಅವರಿಗೆ. RTಯಲ್ಲಿ ಫುಟೇಜ್ ಇದ್ರೆ ಫುಟೇಜ್ ಸಪ್ಲೈ ಮಾಡಿ. ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಮುಂದೆ ಏನಾದ್ರು ಕಾರ್ಯಕ್ರಮ ಕೇಳ್ಕೊಳ್ತಾರೆ. ಒಂದು ಕೆಲಸ ಮಾಡಿ, ನೀವು ನಾಳೆ ಹೋಗಿ ಅವರ ಆಫೀಸಿಗೆ ಅರ್ಜಿ ಕೊಡಿ. ಅರ್ಜಿ ಕೊಡಲಿಲ್ಲ DC ಅವರು FIR ಅಲ್ಲಿ ಕಾರ್ಯ ಕಡಿಮೆ ಆಗಿದೆ ಅಂತ ಬಂದ್ರೆ ನಿಮ್ಮ ಅಡ್ವೊಕೇಟ್ ಅವರು ಅಲ್ಲಿ ಚಾಲೆಂಜ್ ಮಾಡಬಹುದನ್ನ ಕೋರ್ಟಲ್ಲಿ. ನೀವು ಸಾಕ್ಷಿ ಎಲ್ಲ ಇಟ್ಕೊಂಡಿದ್ರೆ ಕೋರ್ಟಲ್ಲೇ ನಾವು ಇಡಬೇಕು. ಹೇಳಿಲ್ಲ ಕೋರ್ಟಲ್ಲಿ ಲಾಯರ್ ಕೊಟ್ಟು ಇದು ಮಾಡಿ ನಮ್ಮ ಪ್ರಕಾರ ಗ್ರೀವಿಯಸ್ ಆಗಿದೆ. ವೈದ್ಯಾಧಿಕಾರಿಗಳು ನಮ್ಮ ಜನರ ಜೊತೆ ಶಾಮೀಲಾಗಿ ಸುಳ್ಳು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತ ಕೋರ್ಟಿಗೆ ಅರ್ಜಿ ಹಾಕಿ ಅಲ್ಲಿ ಮರು ತನಿಖೆ ಮಾಡುವ ಆದೇಶ ಮಾಡುವಂತ ಅಧಿಕಾರ ಕೋರ್ಟಿಗೆ ಇರ್ತಾರೆ. ನಾನು ಇದನ್ನೇ ಇಟ್ಕೊಂಡು ಕೋರ್ಟಿಗೆ ಅರ್ಜಿ ಹಾಕ್ತೀನಿ ಲಾಯರ್ ಮೂಲಕ. ಆಯ್ತು, ಇವ್ರು ಏನು ಇನ್ಫಾರ್ಮೇಶನ್ ಕೇಳಿದ್ರೆ ಕೊಡಿ, ಕೊಡ್ಲಿ ಬರೋಲ್ಲ ಕೊಡಕ್ಕೆ ಬರೋಲ್ಲ ಅಂತ ಕೊಡಿ. CCTV ಫುಟೇಜ್ ಇಲ್ಲ ಅಂದ್ರೆ ಇಲ್ಲ ಅಂತ ಕೊಡಿ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆ ನಿತೀಶ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು, SP ಅರುಣಾಕ್ಷಗಿರಿ, ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೋಹನ್ ಪಾತ್ರ ಸೇರಿ ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಧ್ಯಪ್ರಾಚ್ಯದಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ತೀವ್ರಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ತೈಲ ಪೂರೈಕೆಯಲ್ಲಿ ವ್ಯತ್ಯಾಸ ಉಂಟಾಗಬಹುದು ಎಂಬ ಆತಂಕ ದೇಶದ ಹಲವು ಭಾಗಗಳಲ್ಲಿ ವ್ಯಕ್ತವಾಗಿದೆ. ಇದರ ಪರಿಣಾಮವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆ ಉಂಟಾಗಿದೆ ಎಂದು ವಾದಂತಿಗಳು ಹರಿದಾಡುತ್ತಿದ್ದು, ಜಿಲ್ಲಾದ್ಯಂತ ಸಾರ್ವಜನಿಕರಲ್ಲಿ ಗೊಂದಲ ವಾತಾವರಣ ನಿರ್ಮಾಣವಾಗಿದೆ. ಜಿಲ್ಲೆಯ ವಿವಿಧ ಪೆಟ್ರೋಲ್ ಬಂಕ್ಗಳಲ್ಲಿ ವಾಹನ ಸವಾರರು ಸರತಿ ಸಾಲಿನಲ್ಲಿ ನಿಂತು ಪೆಟ್ರೋಲ್ ಡೀಸೆಲ್ ಪಡೆಯಲು ಮುಗಿಬಿದ್ದಿರುವುದು ಕಂಡು ಬಂದಿದೆ. ಕೆಲವರು ಬ್ಯಾರೆಲ್ ಮತ್ತು ಕ್ಯಾನ್ಗಳಲ್ಲಿ ಪೆಟ್ರೋಲ್ ಸಂಗ್ರಹಿಸಲು ಮುಂದಾಗಿರುವುದು ಪರಿಸ್ಥಿತಿಯನ್ನು ಮತ್ತಷ್ಟು ಗಂಭೀರಗೊಳಿಸಿದೆ. ನಗರದಲ್ಲಿ ಕೇವಲ ಬಂಕ್ಗಳು ಮುಂಗಡ ಹಾಗೂ ಪಾವತಿ ಸಮಸ್ಯೆಯಿಂದ ತಾತ್ಕಾಲಿಕವಾಗಿ ಬಂದ್ ಆಗಿದ್ದರು. ಇದನ್ನು ಜನರು ತಪ್ಪಾಗಿ ಅರ್ಥೈಸಿಕೊಂಡು ಪೆಟ್ರೋಲ್ ಡೀಸೆಲ್ ಸಂಪೂರ್ಣ ಖಾಲಿಯಾಗಿದೆ ಎಂಬ ವಾದಂತೆ ಹಬ್ಬಿಸಿದ್ದಾರೆ. ಈ ಪರಿಸ್ಥಿತಿಯನ್ನು ಗಮನಿಸಿದ ಪೊಲೀಸರು ವಾಹನಗಳಿಗೆ ಮಾತ್ರ ಪೆಟ್ರೋಲ್ ಮತ್ತು ಡೀಸೆಲ್ ತುಂಬಿಸಬೇಕು, ಬ್ಯಾರೆಲ್ ಹಾಗೂ ಕ್ಯಾನ್ಗಳಲ್ಲಿ ತುಂಬಿಸಬಾರದು ಎಂದು ಸೂಚನೆ ನೀಡಿದ್ದಾರೆ. ಅದೇ ಕೇವಲ ಬಂಕ್ ಮಾಲೀಕರು ನಿಯಮಗಳನ್ನು ಉಲ್ಲಂಘಿಸಿ ಪೆಟ್ರೋಲ್ ಡೀಸೆಲ್ ಅನ್ನು ಕ್ಯಾನ್ ಮತ್ತು ಬ್ಯಾರೆಲ್ಗಳಲ್ಲಿ ತುಂಬಿಸುವುದು ವರದಿಯಾಗಿದೆ. ಇದಲ್ಲದೆ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಸಿಗೋದಿಲ್ಲ ಹಾಗೂ ಈವರೆಗೆ ಬೆಲೆಯ ಜೊತೆಗೆ 50 ರೂಪಾಯಿ ಮತ್ತಷ್ಟು ಏರಲಿದೆ ಎಂದು ಸುಳ್ಳು ಸಂದೇಶಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಜನರಲ್ಲಿ ಆತಂಕ ಹೆಚ್ಚಿಸಿದೆ. ಸರ್ಕಾರ ಮತ್ತು ಇಂಧನ ಇಲಾಖೆ ಈ ವದಂತಿಗಳಿಗೆ ಸ್ಪಷ್ಟನೆ ನೀಡಿದ್ದು, ರಾಜ್ಯದಲ್ಲಿ ಇಂಧನದ ಯಾವುದೇ ಕೊರತೆ ಇಲ್ಲ ಮತ್ತು ಪೂರೈಕೆ ಸಮರ್ಪಕವಾಗಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರು ವದಂತಿಗಳಿಗೆ ಕಿವಿ ಕೊಡದೆ ಅಧಿಕೃತ ಮೂಲಗಳು ಮಾಹಿತಿಯನ್ನು ಮಾತ್ರ ನಂಬಿ ಅನಗತ್ಯವಾಗಿ ಇಂಧನ ಸಂಗ್ರಹಿಸಿದಂತೆ ಮನವಿ ಮಾಡಿದ್ದಾರೆ. ಪೊಲೀಸ್ ನೋಟಿಸ್, ಕಟ್ಟುನಿಟ್ಟಿಗೆ ನಿಯಮಗಳು ಜಾರಿ. ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ಪರಿಸ್ಥಿತಿ ಉಂಟಾಗಿ ಹಿನ್ನೆಲೆ ಪೆಟ್ರೋಲ್ ಮತ್ತು ಡೀಸೆಲ್ ಅಭಾವ ಉಂಟಾಗಬಹುದು ಎಂಬ ಸುದ್ದಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ. ಇದರಿಂದ ಸಾರ್ವಜನಿಕರಲ್ಲಿ ಗೊಂದಲ ಉಂಟಾಗಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ಪೆಟ್ರೋಲ್ ಬಂಕ್ಗಳಿಗೆ ಮಹತ್ವದ ಸೂಚನೆಗಳನ್ನು ನೀಡಿದೆ. ಪೊಲೀಸರು ನೀಡಿದ ನೋಟಿಸ್ ಪ್ರಕಾರ ಪೆಟ್ರೋಲ್ ಬಂಕ್ಗಳಲ್ಲಿ ಇಂಧನವನ್ನು ಲಾರಿ, ಬಸ್, ಕಾರು ಹಾಗೂ ದ್ವಿಚಕ್ರ ವಾಹನಗಳಿಗೆ ಮಾತ್ರ ತುಂಬಿಸಬೇಕು. ಅನಧಿಕೃತವಾಗಿ ಪೆಟ್ರೋಲ್ ಹಾಗೂ ಡೀಸೆಲ್ ಮಾರಾಟ ಮಾಡುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಇದಲ್ಲದೆ ಬ್ಯಾರೆಲ್ ಹಾಗೂ ಕ್ಯಾನ್ಗಳಲ್ಲಿ ಇಂಧನ ತುಂಬಿಸುವುದಕ್ಕೆ ತಡೆ ಇದ್ದು, ಇಂತಹ ಚಟುವಟಿಕೆಗಳಲ್ಲಿ ತೊಡಗುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಪೆಟ್ರೋಲ್ ಬಂಕ್ಗಳಲ್ಲಿ ಲಭ್ಯ ಇರುವ ಇಂಧನದ ಸ್ಟಾಕ್ ಬಗ್ಗೆ ಮಾಹಿತಿ ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಮತ್ತು ಮಧ್ಯಾಹ್ನ 3 ಗಂಟೆಗೆ ಸಂಬಂಧಿತ ಪೊಲೀಸ್ ಠಾಣೆಗೆ ದೂರವಾಣಿ ಮೂಲಕ ತಿಳಿಸಬೇಕು ಎಂದು ಸೂಚಿಸಲಾಗಿದೆ. ಈ ನಿಯಮಗಳನ್ನು ಉಲ್ಲಂಘಿಸಿದಲ್ಲಿ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಿದೆ. क्या भी नहीं है, पेट्रोल है बोल बोले राम मंदिर वाला करना है.
ಸಾರಿ, ಗೋವಿಂದರಾವ್ ಅಲ್ಲ, ಇದು ರಾಮ ಮಂದಿರ ಪಕ್ಕದಲ್ಲಿ. ಹಾಂ, ಜಗ್ಗಾದಲ್ಲಿ ಇದು ವಿಜುವಲ್ಸ್ ತಗೊಂಡು ವಿಜುವಲ್ ತಗೊಂಡು ಬರ್ತೀನಿ. ಬೋಸರಾಜ್ ಪಿ ಇದ್ದಲ್ಲ ಮೊದಲು. सबको 300 बचे. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾನಿಸ್ ಮುಂದುವರಿಯುತ್ತದೆ. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಶ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ನ ನಂತರ ಮೆಗನಿಸ್ಗೆ ಸ್ವಾಗತ. ಜಿಲ್ಲಾ ಸಹಕಾರಿ ಬ್ಯಾಂಕ್, ಆರ್ಟಿಸಿಸಿ ಬ್ಯಾಂಕ್ 4 ಜನ ನಿರ್ದೇಶಕರು ರಿವರ್ಸ್ ಬ್ಯಾಂಕಿನ ನಿರ್ದೇಶಕದಂತೆ ಅನ್ವಯಗೊಂಡಿದ್ದು ಕೂಡಲೇ ನಿರ್ದೇಶಕ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಭ್ರಷ್ಟಾಚಾರ ವಿರೋಧಿ ಆಂದೋಲನದ ದೇವದುರ್ಗ ತಾಲೂಕು ಸಮಿತಿ ಪ್ರಧಾನ ಸಂಚಾಲಕ ಜಿ ಬಸವರಾಜ್ ನಾಯಕ್ ಒತ್ತಾಯಿಸಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಭಾರತೀಯ ರಿವರ್ಸ್ ಬ್ಯಾಂಕ್ 2025 ಏಪ್ರಿಲ್ 15ರಂದು ಅಧಿಸೂಚನೆ ಪ್ರಕಟಿಸಿ 10 ವರ್ಷಗಳಿಂದ ನಿರಂತರವಾಗಿ ನಿರ್ದೇಶಕರಾಗಿರುವುದನ್ನು ಮಂಡಳಿ ನಿರ್ದೇಶಕ ಸ್ಥಾನದಿಂದ ವಜಾಗೊಳಿಸುವಂತೆ ನಿಯಮ ರೂಪಿಸಿದೆ. 8 ತಿಂಗಳು ಗತಿಸಿದರೂ ಬ್ಯಾಂಕಿನ ವ್ಯವಸ್ಥಾಪಕರು, ನಿರ್ದೇಶಕರು, ಜಂಟಿ ನಿರ್ದೇಶಕರು, ಆರ್ಡಿಸಿಬಿ ಬ್ಯಾಂಕಿನ ಅಧ್ಯಕ್ಷ ವಿಶ್ವನಾಥ್ ಪಾಟೀಲ್ ತೋರಣದಿನ್ನಿ, ವಿಧಾನ ಪರಿಷತ್ ಸದಸ್ಯ ಹಾಗೂ ಆರ್ಡಿಸಿಸಿ ಬ್ಯಾಂಕಿನ ನಿರ್ದೇಶಕ ಶರಣಗೌಡರ್ ಮಯ್ಯಪುರ್, ಪಂಪನಗೌಡ ಬದರ್ಲಿ ಹಾಗೂ ರಾಜಶೇಖರ್ ನಾಯಕ ಅರಿಕೆರವರನ್ನು ಮಂಡಳಿ ನಿರ್ದೇಶಕರಾಗಿ ಮುಂದುವರಿಸಲಾಗುತ್ತಿದೆ. ಈಗಾಗಲೇ ಅನೇಕರು ದೂರು ನೀಡಿದ್ದರೂ ವಜಾಗೊಳಿಸಿಲ್ಲ. ಬ್ಯಾಂಕಿನಲ್ಲಿ ಉದ್ಯೋಗ ನೇಮಕಾತಿ ನಡೆಯುತ್ತಿದ್ದು ಭಾರಿ ಅಕ್ರಮ ನಡೆಯುವ ಸಾಧ್ಯತೆಗಳಿದ್ದು ಕೂಡಲೇ 4 ಜನರನ್ನು ಅನರ್ಹಗೊಳಿಸಬೇಕು. ರಿವರ್ಸ್ ಬ್ಯಾಂಕಿನ ನಿರ್ದೇಶನ ಪಾಲಿಸಬೇಕು. ಇಲ್ಲದೆ ಹೋದಲ್ಲಿ ಹೋರಾಟದೊಂದಿಗೆ ನ್ಯಾಯಾಂಗ ಮೊರೆ ಹೋಗುವುದಾಗಿ ಎಚ್ಚರಿಸಿದರು. ಸಾರ್ವಜನಿಕರ ಉದ್ಯೋಗಕ್ಕಾಗಿ ಆರ್ಡಿಸಿಸಿ ಬ್ಯಾಂಕಿನ ಯಾರಿಗೆ ಹಣ ನೀಡಿದೆ ಮೋಸ ಹೋಗದಂತೆ ಮನವಿ ಮಾಡಿದರು. ಸಹಕಾರ ಇಲಾಖೆ ಹಾಗೂ ಬ್ಯಾಂಕಿನ ಅಧಿಕಾರಿಗಳು ಸರ್ಕಾರದ ಆದೇಶ ಪಾಲಿಸುವುದು ಜವಾಬ್ದಾರಿಯಾಗಿದೆ. ಅನರ್ಹ ಆಗಿರುವ 4 ಜನರನ್ನು ರಕ್ಷಿಸುವ ಕೆಲಸ ನಡೆಯುತ್ತಿದೆ ಎಂದು ದೂರಿದರು. ಮತ್ತು ಕೆಲವು ವರ್ಷಗಳಿಂದ ಅಲ್ಲಿ ಉದ್ಯೋಗ ನೇಮಕಾತಿ ಮಾಡ್ತಕ್ಕಂಥ ಅಧಿಕಾರವನ್ನು ಹೊಂದಿರ್ತದೆ. ಇಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಏನಾಗಿದೆ, ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಆದೇಶ ಆಗಿದೆ 15/2025 ರಿಸರ್ವ್ ಬ್ಯಾಂಕ್ ಆದೇಶ ಆಗಿದೆ. ಆದೇಶ ಏನು, ಹಿಂದೆ 8 ವರ್ಷ ಇರ್ತದೆ, 8 ವರ್ಷ ಇರ್ತದನ್ನ 10 ವರ್ಷ ಆದ ನಂತರ ಅಲ್ಲಿ ನಿರ್ದೇಶಕರು ಮುಂದುವರಿಯಬಾರದು. ಅಲ್ಲಿರ್ತಕ್ಕಂಥ MD ಮತ್ತು JD ಕಲಬುರಗಿ ಇವು ಏನಲ್ಲ ಉದ್ಯೋಗ ನೇಮಕಾತಿಯಲ್ಲಿ ಒಂದು ಭ್ರಷ್ಟಾಚಾರ ಮಾಡೋದಕ್ಕೋಸ್ಕರ
ಈ ಅನರ್ಹ ಹಾಲು ಸಹ ಮತ್ತು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಈಗ ಮಾನ್ಯ ತಾಲೂಕಿನ ಕೌತಾಳ ಗ್ರಾಮದ ಶೇಖರಪ್ಪನವರು ಮತ್ತು ಮುದುಗಲ್ಲಿನ ಇವರು ಈಗ ಅವರು ಮನೆ ಪತ್ರ ಒಂದು ಅರ್ಜಿ ಸಲ್ಲಿಸ್ಯಾರ. ಆದರೂ ಕೂಡ ಅದನ್ನು ಇದು ಮಾಡ್ತಾ ಇಲ್ಲ. ಹೀಗಾಗಿ ನಮ್ಮ ಸಮಿತಿಯಿಂದ ಒತ್ತಾಯ ಮಾಡೋ ಮುಖಾಂತರ ಇವರನ್ನ ಅನರ್ಹ ಮಾಡಬೇಕು. ಇಲ್ಲಾಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಈ ಆರ್ಡಿಸಿ ಬ್ಯಾಂಕ್ನಲ್ಲಿ ಉದ್ಯೋಗ ನೇಮಕಾತಿಯ ಒಂದು ಸಮಿತಿ ಇದೆ. ಆ ಸಮಿತಿಯಲ್ಲಿ ಈ 4 ಜನ ಅನರ್ಹ ವ್ಯಕ್ತಿಗಳು ಇದ್ದಾರೆ. ಈ 4 ಜನ ಅನರ್ಹ ವ್ಯಕ್ತಿಗಳಾಗಿರ್ತಕ್ಕಂಥವರು ಇದು ವಿಶ್ವನಾಥ್ ಅಮರಾಬಾದ್ ತೋಟದಿನ್ನಿ ಮಾನ್ವಿ ತಾಲೂಕು, ಶರಣಗೌಡ ಪಾಟೀಲ್ ಬಯ್ಯಪ್ಪ ತಂದೆ ಅನ್ನದಾನಗೌಡ ಲಿಂಗಸೂರು, ಪಂಬನಗೌಡ ಬಾದಲ ತಂದೆ ಬಸನಗೌಡ ಸಿನ್ನೂರು, ಶ್ರೀ ರಾಜಶೇಖರ್ ನಾಯ್ಕ ಪಿಕೆಪಿ ಅಕ್ಕೆ ತಂದೆ ವೆಂಕಟೇಶ್ ನಾಯ್ಕ. ಇವ್ರು ಏನಪ್ಪ ಅಂದ್ರೆ 4 ಜನ ಅನರ್ಹ, ಎಲಿಜಿಬಲ್ ನಾಟ್ ಎಲಿಜಿಬಲ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆದೇಶ ಇದೆ ಮತ್ತು ಇದು ಎಫೆಕ್ಟೆಡ್ ಏನಪ್ಪ ಅಂತಂದ್ರೆ ಮತ್ತೆ ಆಗಸ್ಟ್ 1, 2020 ಇದು ಎಫೆಕ್ಟೆಡ್ ಆಗುತ್ತೆ. ಅಂದ್ರೆ 8 ದಿನಗಳ ಮತ್ತೆ ಆಗಿ ಮುಂದುವರೆದಿರ್ತಕ್ಕಂಥ ಉದ್ದೇಶ ಏನು? ಉದ್ಯೋಗ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಮಾಡತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು MD ಈ ರಾಯಚೂರು ಜಿಲ್ಲೆ ಆರ್ಡಿಸಿ ತಗೊಳ್ಬೇಕು MD ಮತ್ತು ಕಲಬುರಗಿ ವಿಭಾಗದ JD ಇವರು ಏನಪ್ಪ ಅಂದ್ರೆ ಈ ರೀತಿ ಒಂದು ಉದ್ದೇಶ ನಡೆಸಿರ್ತಕ್ಕಂಥ. ಆಮೇಲೆ ಕರ್ನಾಟಕದ ರಾಜಧಾನಿಯಲ್ಲಿ ಕೆಳಮನೆ ಮತ್ತು ಮೇಲ್ಮನೆ ಅಂತೀವಿ. ಕೆಳಮನೆ ಅಂದ್ರೆ ಶಾಸಕರು ಇರ್ತಕ್ಕಂಥದ್ದು, ಮೇಲ್ಮನೆ ಅಂದ್ರೆ ವಿಧಾನ ಪರಿಷತ್ ಸದಸ್ಯರು, ಅಂದ್ರೆ ಬುದ್ಧಿವಂತರು ಇರ್ತಕ್ಕಂಥ ಒಂದು 75 ಜನ ಇರ್ತಕ್ಕಂಥ. ಅಂತ ಬುದ್ಧಿವಂತ ಇರ್ತಕ್ಕಂಥ ಕ್ಷೇತ್ರದಿಂದ ಆಚೆ ಹೋಗಿರ್ತಕ್ಕಂಥ ಶರಣಗೌಡ ಬಯ್ಯಪ್ಪ ಅವರು ಒಬ್ಬ MLC ಆಗಿ ಈ ಒಂದು ಕಾನೂನನ್ನ ಅವ್ರನ್ನ ಅಳವಡಿಸಿಕೊಳ್ತಕ್ಕಂಥ ಅವ್ರದ್ದು ಜವಾಬ್ದಾರಿ ಇದೆ, ಒಬ್ಬ ಮೇಲ್ಮನೆ ಸದಸ್ಯ ಇರ್ತಕ್ಕಂಥ. ಸೊ ಹೀಗಾಗಿ ನಾವೇನಪ್ಪ ಅಂತಂದ್ರೆ ಈ ಒಂದು ನಿರಂತರ ಹೋರಾಟ ಜೊತೆಗೆ ಮತ್ತೆ ಏನಪ್ಪ ಅಂದ್ರೆ ಜನಗಳಿಗೆ ಎಚ್ಚರದಿಂದ ನಾಳೆ ಉದ್ಯೋಗ ಆಮಿಷಿಕೊಟ್ಟು ದುಡ್ಡು ಕೊಟ್ಟು ಎಷ್ಟೋ ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ತಗೊಂಡು ನಾವು ನೇಮಕ ಮಾಡ್ತಕ್ಕಂಥ ಹಿಂದೆ ದಂಧೆ ನಡೆದಿದೆ, ಮುಂದೆ ನಡಿಬಾರದು ಅಂತ ಹೇಳಿ ನಾವು ಹೋರಾಟ ಮಾಡ್ತಕ್ಕಂಥ ಒಂದು ನಾವು ಆಂದೋಲನ ಸಮಿತಿಯಿಂದ ಹಾಕೊಂಡಿವಿ. ಸೊ ಹೀಗಾಗಿ ಇದು ಮುಂದೆ ಯಾವ ಮಟ್ಟಕ್ಕೆ ಮೇಲೆ ಸಾಮಾನ್ಯ ಮುಖ್ಯಮಂತ್ರಿಗಳ ಸಹಕಾರ ಮಂತ್ರಿಗಳಾದ್ರ ಈ ಸಂದರ್ಭದಲ್ಲಿ ಭೀಮರಾಯ್ ಜೇರದ ಬಂಡಿ, ಶಿವಪ್ಪ ಬಲ್ಲಿದವ, ಚೆನ್ನಪ್ಪ ವಕೀಲ್ ಇದ್ದರು. ಸೂರ್ಯವಂಶ ಕ್ಷತ್ರಿಯ ಕಾಟಿ ಸಮಾಜದಿಂದ ಮಾರ್ಚ್ 27ರಂದು ಶ್ರೀರಾಮನವಮಿ ಉತ್ಸವದಂದಾಗಿ ಶ್ರೀರಾಮನ ಶೋಭಾಯಾತ್ರೆ ಆಯೋಜಿಸಲಾಗಿದೆ ಎಂದು ಸಮಾಜಾಧ್ಯಕ್ಷ ಶಿವಶಂಕರ್ ನಿಜಾಮಕರಿ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಶುಕ್ರವಾರದಂದು ಸಂಜೆ 5 ಗಂಟೆಗೆ ನಗರದ ಮಂಗಳವಾರಪೇಟೆ ಸಮಾಜ ಭವನದಿಂದ ಶ್ರೀರಾಮ ಭಾವಚಿತ್ರದ ಶೋಭಾಯಾತ್ರೆ ಪ್ರಾರಂಭವಾಗುತ್ತದೆ. ಚೌರಾ ಬಜಾರ್, ತೀನ್ ಕಂದಿಲ್, ಬಟ್ಟೆ ಬಜಾರ್, ಚೈನ್ ಮಂದಿರ್, ಸೂಪರ್ ಮಾರ್ಕೆಟ್, ಮಹಿಳಾ ಸಮಾಜದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದ ಮೂಲಕ ಶ್ರೀರಾಮ ಮಂದಿರಕ್ಕೆ ಮೆರವಣಿಗೆ ಆಗಮಿಸಲಿದೆ. ಮೆರವಣಿಗೆಯಲ್ಲಿ ಕ್ಷತ್ರಿಯ ಸಮಾಜದ ಬಂಧುಗಳು, ಹಿಂದುಳಿದ ಜಾತಿಗಳ ಒಕ್ಕೂಟ, ಹಿಂದೂ ಸಂಘಟನೆಗಳ ಸಾರ್ವಜನಿಕರು ಭಾಗವಹಿಸುವಂತೆ ಮನವಿ ಮಾಡಿದರು. ಭಾವಚಿತ್ರ ಮೆರವಣಿಗೆ ಅದನ್ನು ನಾವು 27/3/26 ಅಂದರೆ ಶುಕ್ರವಾರ ದಿವಸ ಹಮ್ಮಿಕೊಂಡಿದ್ದೀವಿ. ಇದೇನಪ್ಪ ಅಂದರೆ ಬೆಳಿಗ್ಗೆ ಸಾಯಂಕಾಲ ಮೆರವಣಿಗೆ ಸ್ಟಾರ್ಟ್ ಆಗ್ತದೆ. ಬೆಳಿಗ್ಗೆ ಏನಪ್ಪ ಅಂದರೆ ನಾವು ನಮ್ಮ ಸಮಾಜ ಭವನದಲ್ಲಿ ಚೌವದಿಗಲ್ಲಿ ನಮ್ಮ ಸಮಾಜ ಭವನದಲ್ಲಿ ಭವ್ಯವಾಗಿ ಅಲ್ಲೆಲ್ಲ ಹೋಮ ಹವನ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಶೋಭಾಯಾತ್ರೆ ಸ್ಟಾರ್ಟ್ ಆಗ್ತದೆ. ಶೋಭಾಯಾತ್ರೆ ನಮಗೆ ಚಾರ ಬಜಾರ್ನಿಂದ ನಮ್ಮ ತಿನ್ಕಂಡಿಂದ ಬಟ್ಟೆ ಬಜಾರ್, ಮಹಾವೀರ್ ಚೌಕು, ಅಲ್ಲಿಂದ ನಮ್ಮ ಇದು ಜೈನ್ ಟೆಂಪಲ್ನಿಂದ ನಮ್ಮ ಇದ್ರ ಮಾರ್ಗವಾಗಿ ಸೇರಿ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಅಂಬೇಡ್ಕರ್ ಸರ್ಕಲ್, ಅಲ್ಲಿಂದ ರಾಮದೇವರ ದೇವಸ್ಥಾನದಲ್ಲಿ ನಮ್ಮ ಈ ಒಂದು ಏನಪ್ಪ ಅಂದರೆ ನಮ್ಮದು ಅಂತ್ಯ ಬರುತ್ತದೆ. ಅಲ್ಲಿ ಏನಪ್ಪ ಅಂದರೆ ನಾವು ರಾಮದೇವರ ಪೂಜೆ ಎಲ್ಲ ಮಾಡಿಕೊಂಡು ಅಲ್ಲಿ ಕಲಾ ಉಪಹಾರ ಎಲ್ಲ ಸೇರಿಸಿ ಇದನ್ನು ಇದು ಮಾಡ್ತಾ ಇದ್ದೇವೆ. ಈ ಭವ್ಯ ಮೆರವಣಿಗೆ ಹಾಗೂ ಇದು ಮಾಡ್ತಾ ಇದ್ದೇವೆ ಅಂದರೆ ನಾವು ಪ್ರತಿ ವರ್ಷವೂ ಮಾಡ್ತಾ ಇದ್ದೇವೆ. ನಾವು ಕ್ಷತ್ರಿಯ ಸಂಬಂಧರು, ಸೂರ್ಯವಂಶಿ ಕ್ಷತ್ರಿಯ ಸಂಬಂಧಗಳನ್ನು ಮಾಡ್ತಾ ಇದ್ದೇವೆ. ಈ ಸರಿ ಏನಪ್ಪ ಅಂದರೆ ನಾವೆಲ್ಲ ಹಿಂದೂ ಬಾಂಧವರು, ಸನಾತನಿಗಳು, ಆಮೇಲೆ ಕ್ಷತ್ರಿಯ ಸಮಾಜದವರು 24 ಪಂಗಡಗಳಿದ್ದಾವೆ ನಮ್ಮಲ್ಲಿ. ಈ 24 ಪಂಗಡಗಳು ಸಹಿತ ನಮ್ಮಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ನಮಗೆ ಸ್ವೀಕರಿಸಿದರು. ಆಮೇಲೆ ಹಿಂದುಳಿದ ಜಾತಿಗಳು, ನಮ್ಮ ಎಲ್ಲ ಸನಾತನಿ ಹಿಂದುಳಿದ ಜಾತಿಗಳು ಎಷ್ಟಿದ್ದಾವೆ ಎಲ್ಲರೂ ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಬೇಕು ಅನ್ನೋದೇ ನಮ್ಮ ಮೇನ್ ಉದ್ದೇಶ. ಕ್ಷತ್ರಿಯರೆಲ್ಲರೂ ನಾವು ಒಂದಾಗಿಬಿಟ್ರೆ ನಾವು ಏನಪ್ಪ ಅಂದರೆ ನಮ್ಮ ಒಂದು ಯೂನಿಟಿ ಫೋರ್ಸ್ ಇದ್ದಾಗಲಾಗ್ತದೆ. ನಾವೆಲ್ಲ ಈಗ ಹಿಂದೂಗಳು ಹೊರಗೋಗ್ತಾ ಇದ್ದೀವಿ, ಇವತ್ತು ನಾಳೆ ಅವ್ರ ಬೇರೆ ಇವ್ರು ಬೇರೆ ಅಂತೇಳಿ. ಆದರೆ ಈ ಉದ್ದೇಶ ಏನಂದರೆ ಎಲ್ಲರೂ ಒಗ್ಗೂಡಬೇಕು.
ಹಾಗೂ ರಿಕ್ವೆಸ್ಟ್. ಏನು ಪ್ರಾಬ್ಲಮ್ ಆಗೋದು ಸರ್ ಮುಂದಿನ ದಿನಗಳಲ್ಲಿ ಏನು ಪ್ರಾಬ್ಲಮ್ ಆಗ್ತದೆ? ಏನು ಪ್ರಾಬ್ಲಮ್ ಇಲ್ಲ, ನಮಗೆ ಪ್ರಾಬ್ಲಮ್ ಆಗ್ತದೆ. ಅಂದ್ರೆ ನಾವು ಹಿಂದೂಗಳು ಒಂದಾಗಿರ್ಬೇಕು, ಅದೇ ಅದೇ ಪ್ರಾಬ್ಲಮ್, ಬೇರೆ ಏನಿಲ್ಲ. ನಾವು ಹಿಂದೂ ಧರ್ಮ ಏನಪ್ಪ ಅಂದ್ರೆ ಯಾರಿಗೂ ನಾವು ಹೀಯಾಳಿಸಿ ಅಥವಾ ಯಾರಿಗೂ ನೋವು ಕೊಡೋದಿಲ್ಲ. ಬಟ್ ನಮ್ಮ ಪ್ರೊಟೆಕ್ಷನ್ ನಾವು ಮಾಡ್ಕೋಬೇಕು ಅಷ್ಟೇ. ನಾವು ಬೇರೆಯವ್ರಿಗೆ ನಾವು ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ ಯಾವತ್ತೂ ಹೇಳೋದಿಲ್ಲ. ನಾವು ಸೇಫ್ ಆಗಿರ್ಬೇಕು. ಸಮಾಜ ಕಾರ್ಯಾಧ್ಯಕ್ಷ ಕೆ ಸತ್ಯನಾರಾಯಣ್ ಮಾತನಾಡಿ, ಶ್ರೀರಾಮನವಮಿ ಉತ್ಸವದಂದಾಗಿ ನಡೆಯಲಿರುವ ಶೋಭಾಯಾತ್ರೆಯಲ್ಲಿ ಎಲ್ಲಾ ಸಮಾಜದವರು ಭಾಗವಹಿಸುವಂತೆ ಮನವಿ ಮಾಡಿದರು. ಉದ್ದೇಶ ಅಲ್ಲ, ಇದು ನಮ್ಮ ಕ್ಷತ್ರಿಯ ಒಕ್ಕೂಟದಿಂದ ಮಾಡತಕ್ಕಂಥ ಕಾರ್ಯಕ್ರಮ. ಈ ಬಜರಂಗ ದಳದವರು ಅವರದೇ ಆದಂತ ಒಂದು ಘಟಕ ಉಂಟು ರಾಯಚೂರಲ್ಲಿ, ಅವರು ಮಾಡ್ತಾರೆ. ಅದಕ್ಕೆ ನಮ್ಮದು ಸ್ವಾಗತ ಅಲ್ಲ, ನಾವು ಬೇರೆ ಬೇರೆ ಅನ್ನೋ ಉದ್ದೇಶ ಇಲ್ಲ. ನಾವೇನಿದ್ರೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ವಿಜೃಂಭಣೆಯಿಂದ ಈ ಕಾರ್ಯಕ್ರಮನ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಈಗ ಏನಪ್ಪ ಅಂದ್ರೆ ನಾವು ಮಾಧ್ಯಮದ ಮುಖಾಂತರ ನಾವು ಎಲ್ಲಾ ಸನಾತನ ಧರ್ಮದವರಿಗೆ ನಾವು ಆಹ್ವಾನ ನೀಡುತ್ತಿದ್ದೇವೆ ತಿಳಿಸಲು ಬಯಸುತ್ತೇವೆ. ಎಲ್ಲರೂ ಕರಿತೀವಿ ಸರ್, ಎಲ್ಲ ಹಿಂದುಳಿದವರು ಕರೆದಿವಿ. ನಾವು ಅಲ್ಲಲ್ಲ, ಈಗ ಮಾಡ್ತಕ್ಕಂಥ ಕಾರ್ಯಕ್ರಮ ನಾವು ಕ್ಷತ್ರಿಯರ ಒಕ್ಕೂಟದಿಂದ ಮಾಡ್ತಾ ಇದ್ದೀವಿ. ಆದ್ರೆ ಈ ಕಾರ್ಯಕ್ರಮಕ್ಕೆ ಎಲ್ಲಾ ಸನಾತನ ಧರ್ಮದ ಎಲ್ಲಾ ಬಂಧುಗಳು ಬರಬೇಕು ಅನ್ನೋದು ನಮ್ಮ ಬಯಕೆ. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಜಗತ್ಕರಿ, ಶಿವರಾಮ್ ಸಿಂಗ್, ಯುವ ಅಧ್ಯಕ್ಷ ವಿಶಾಲ್ ಕಲ್ಯಾಣಿಕಾರಿ, ಡಾಕ್ಟರ್ ತನುಜಿರಾವ್ ಕಲ್ಯಾಣಕರಿ, ಅಶೋಕ್ ಮೈದಾನಕರ್, ನಾಗರಾಜ್, ಶ್ರೀನಿವಾಸ್ ಪತಂಗೆ, ಕಿಶನ್ ರಾವ್ ಕಡಿಗೆ, ಪ್ರಹ್ಲಾದ ಚವಣ, ಉದಯ್ ಕುಮಾರ್ ಸೇರಿ ಅನೇಕರಿದ್ದರು. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ರಾಯಚೂರು ಹಾಗೂ ಜಿಲ್ಲಾ ವಿಶ್ವಕರ್ಮ ಸಮಾಜ ರಾಯಚೂರು ಇವರಿಂದ ಬುಧವಾರ ಸಂಜೆ ರಾಯಚೂರು ನಗರದಲ್ಲಿ ವಿಶ್ವಕರ್ಮ ಸಮಾಜದ ಬೇಡಿಕೆಗಳಿಗೆ ಒತ್ತಾಯಿಸಿ ಪಂಜಿನ ಮೆರವಣಿಗೆ ಹಮ್ಮಿಕೊಂಡಿದ್ದರು. ನಗರದ ನೇತಾಜಿ ವೃತ್ತದಿಂದ ತೀನ್ ಕಂದಿಲ್, ಜಾಕಿರ್ ಹುಸೇನ್ ಸರ್ಕಲ್ ಮತ್ತು ಬಸ್ ನಿಲ್ದಾಣ ಅಂಬೇಡ್ಕರ್ ವೃತ್ತದವರೆಗೆ ರಾತ್ರಿ 9 ಗಂಟೆವರೆಗೆ ಪಂಜಿನ ಮೆರವಣಿಗೆ ನಡೆಯಿತು. ಸಮಾಜದ ಮುಖಂಡರು ಅಂಬೇಡ್ಕರ್ ವೃತ್ತದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಆಗಮಿಸಿದ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಸಮಾಜದ ಪರವಾಗಿ ಸರ್ಕಾರಕ್ಕೆ ಒತ್ತಾಯಿಸಲು ವಿವಿಧ ಘೋಷಣೆಗಳನ್ನು ಹಾಕಿ ಶಾಂತಿಯುತ ಪ್ರತಿಭಟನೆಯನ್ನು ಮಾಡಲಾಯಿತು. ವಿಶ್ವಕರ್ಮ ಸಮಾಜವನ್ನು ಎಷ್ಟಿಗೆ ಸೇರಿಸಬೇಕು, ಕುಲಶಾಸ್ತ್ರ ಅಧ್ಯಯನ ಪುನರ್ರಚನೆ ಆಗಬೇಕು, ತಿಂತಾಣಿ ಶ್ರೀ ಜಗದ್ಗುರು ಮೌನೇಶ್ವರ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರ ಆಗಬೇಕು. ಈ 3 ಸಮಾಜದ ಬೇಡಿಕೆಗಳನ್ನು ಸರ್ಕಾರಕ್ಕೆ ಈಡೇರಿಸುವಂತೆ ಒತ್ತಾಯಿಸಿ ವಿಶ್ವಕರ್ಮ ಸಮಾಜದವರು ಪಂಜನ ಮೆರವಣಿಗೆಯನ್ನು ಮೊದಲು ಬಾರಿಗೆ ಮಾಡಿದರು. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಮಾರುತಿ ಬಡಿಗಾರ್ ಹೋರಾಟದ ನೇತೃತ್ವ ವಹಿಸಿದ್ದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬ್ರಹ್ಮ ಗಣೇಶ್, ಸೋಮಣ್ಣ ಸುಕಲಪೇಟೆ, ಜಿಲ್ಲಾ ಯುವ ಅಧ್ಯಕ್ಷ ಸುರೇಶ್ ಸುಂಗಪುರ್, ಜಿಲ್ಲಾ ವಿಶ್ವಕರ್ಮ ಸಮಾಜದ ಜಿಲ್ಲಾಧ್ಯಕ್ಷರಾದ ಉದಯ್ ಕುಮಾರ್ ಮಸ್ಕಿ, ಜಿಲ್ಲಾ ಗೌರಾಧ್ಯಕ್ಷ ಮಲ್ಲಪ್ಪ ದೇವದುರ್ಗ, ಜಿಲ್ಲೆಯ 7 ತಾಲೂಕಿನ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಕಾಳಿಕಾ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಎ ಈಶ್ವರ್ ವಿಶ್ವಕರ್ಮ, ಕಾರ್ಪೊರೇಟರ್ ಸಂಘದ ಅಧ್ಯಕ್ಷರಾದ ಬ್ರಹ್ಮಯ್ಯ, ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘದ ಅಧ್ಯಕ್ಷರಾದ ವೆಂಕಟೇಶ್ ಅನ್ವಾರಿ ಮತ್ತು ಮೋಹನಪ್ಪ ವಡವಟ್ಟಿ, ಕೆ ಲಕ್ಷ್ಮೀಪತಿ ಯರಗೇರ, ಗಿರಿಬಾಬು, ನಾಗರಾಜ್ ಪತ್ತಾರ, ನರಸಪ್ಪ, ಮನೋಹರ್ ಬಡಿಗೇರ್, ವೀರೇಶ್ ಕರಗಟ್ಗಿ, ಮೋಹನೇಶ್ ವಡವಟ್ಟಿ, ಸುರೇಶ್ ಸುಗಮಗುಂಟ, ಪ್ರಕಾಶ ನವೋದಯ ಸೇರಿದಂತೆ 106 ಜನ ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಾನವ ಹಕ್ಕುಗಳ ಆಯೋಗದಿಂದ ಪರಿಶೀಲನೆ, ದೂರುಗಳ ಕುರಿತಾಗಿ ಮಾಹಿತಿ ನೀಡುವಲ್ಲಿ ಇಲಾಖೆಗಳ ವಿಳಂಬ, ಶ್ಯಾಮ್ ಭಟ್ ಅಸಮಾಧಾನ. ನಗರದಲ್ಲಿ ಪೆಟ್ರೋಲ್ ಕೊರತೆ ವದಂತಿ, ಬಂಕ್ಗಳ ಮುಂದೆ ನುಗ್ಗು ನುಗ್ಗಲು, ಕೆಲ ಪೆಟ್ರೋಲ್ ಬಂಕ್ ಬಂದ್ ಪರದಾಟ. ರಿವರ್ಸ್ ಬ್ಯಾಂಕ್ ನಿರ್ದೇಶನ ಉಲ್ಲಂಘನೆ, 4 ಜನ ಆರ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಅರವಗೊಳಿಸಲಿ ಜಿಪಿ ಬಸವರಾಜ್ ನಾಯಕ್. 27ರಂದು ಸೂರ್ಯವಂಶ ಕ್ಷತ್ರಿಯ ಕಾಟಿಕ್ ಸಮಾಜದಿಂದ ಶ್ರೀರಾಮನವಮಿ ಅಂಗವಾಗಿ ಶೋಭಾಯಾತ್ರೆ ಶಿವಶಂಕರ್ ನಿಜಾಮಕರಿ. ವಿಶ್ವಕರ್ಮ ಸಮಾಜವನ್ನು ಎಷ್ಟಿಗೆ ಸೇರಿಸಲು ಆಗ್ರಹಿಸಿ ಪಂಜಿನ ಮೆರವಣಿಗೆ.